ಹಿಂದೂ ಜಾಗೃತಾ ಸಮಾವೇಶದಲ್ಲಿ ಸರ್ವರೂ ಪಾಲ್ಗೊಳ್ಳುವಂತೆ ದ್ಯಾಮಣ್ಣ ಜಮಖಂಡಿ ಮನವಿ. ಜಾತಿ, ಮತ, ಪಂಥ, ಪಕ್ಷ ಪಂಗಡ ಎನ್ನದೆ ದೇಶ ಪ್ರೇಮವನ್ನು ಜಾಗೃತಿಗೊಳಿಸುವುದು ಮತ್ತು ಭಾರತೀಯ ಮೂಲ ಮೌಲ್ಯಗಳನ್ನು ಪ್ರತಿಯೊಬ್ಬರಿಗೆ ತಲುಪಿಸುವ ಉದ್ದೇಶ ಹಿಂದೂ ಸಮ್ಮೇಳನ ಸಮಾಜೋತ್ಸವದ ಪ್ರಮುಖ ಗುರಿ ಎಂದು ದ್ಯಾಮಣ್ಣ ಜಮಖಂಡಿ ಮನವಿ. ಹಿಂದೂ ಸಮ್ಮೇಳನವು ಯಾವುದೇ ಜಾತಿ ಮತ ಪಂಥ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿಲ್ಲ, ಇದು ಸಮಸ್ತ ಹಿಂದೂ ಬಾಂಧವರ ಏಕತೆಯ ಪ್ರತೀಕ ಎಂದು ಹಿಂದೂ ಸಮ್ಮೇಳನ ಸಮಿತಿಯ ಕುಕನೂರು ಹೋಬಳಿ ಅಧ್ಯಕ್ಷರಾದ ದ್ಯಾಮಣ್ಣ ಜಮಖಂಡಿ ಹೇಳಿದರು. ಹಿಂದೂ ಸಮ್ಮೇಳನ ಸಮಾಜೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಬಸವನಗೌಡ ತೋಂಡಿಹಾಳ ಇವರ ನಿವಾಸದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕುಕನೂರು ಪಟ್ಟಣದಲ್ಲಿ ಇದೇ ಫೆಬ್ರವರಿ 8 ರಂದು ಹಿಂದೂ ಸಮ್ಮೇಳನ ಸಮಿತಿ ಹೋಬಳಿ ಘಟಕದಿಂದ ಸಮಾವೇಶದ ಅಂಗವಾಗಿ ಮನೆಗೆ ತೆರಳಿ ಕಾರ್ಯಕ್ರಮದ ಕುರಿತು ತಿಳಿಸುವ ಮೂಲಕ ಹಿಂದೂ ಜಾಗೃತಾ ಕಾರ್ಯಕ್ರಮವು ಯಾವುದೇ ಪಕ್ಷ ಭೇದವಿಲ್ಲದೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವ ವೇದದೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಪಟ್ಟಣದ ಪ್ರತಿಯೊಬ್ಬ ಹಿಂದೂಗಳು ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಕಾರ್ಯಕ್ರಮದ ಅಂಗವಾಗಿ ಫೆಬ್ರವರಿ 08 ರವಿವಾರ ಮಧ್ಯಾಹ್ನ 3 ಗಂಟೆಗೆ ಪಟ್ಟಣದ ಮಹಾಮಾಯಾ ದೇವಸ್ಥಾನದಿಂದ ಮಹಿಳೆಯರ ಕುಂಭ ಕಳಸದೊಂದಿಗೆ ಶೋಭಾಯಾತ್ರೆ ಮೆರವಣಿಗೆಯ ಮೂಲಕ 16ನೇ ವಾರ್ಡ ಹಳೆ ಸರಕಾರಿ ಆಸ್ಪತ್ರೆಯ ಪಕ್ಕದ ನೃಪತುಂಗಾ ನಗರದ ಆವರಣದಲ್ಲಿ ವೇದಿಕೆಯ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 5 ರಿಂದ 6 ಸಾವಿರ ಜನರು ಸೇರುವ ನಿರೀಕ್ಷೆ ಇದ್ದು, ಪಟ್ಟಣದ ಸಮಸ್ತ ಹಿಂದೂಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಸನಗೌಡ ತೋಂಡಿಹಾಳ ಉಪಾಧ್ಯಕ್ಷರು, ಮಂಜುನಾಥ್ ನಾಡಗೌಡ್ರ ಸಂಯೋಜಕರು, ಬಸವರಾಜ ಹಾಳಕೇರಿ, ಮಹಾಂತೇಶ ಹೂಗಾರ, ಕಳಕೇಶ ಹತ್ತೇಕಟಗಿ, ಮಂಗಳೇಶ ಮಂಗಳೂರು, ಬಸವರಾಜ ಉಮಚಗಿ ಸೇರಿದಂತೆ ಇತರರು ಇದ್ದರು. ಹಿಂದೂ ಸಮಾವೇಶ ಸಂಭ್ರಮಾಚರಣೆಯ ಒಂದು ಸಮಾರಂಭದಲ್ಲಿ ಎಲ್ಲ ನಮ್ಮ ಹಿಂದೂ ಜನತೆಗೆ ಭಾಗವಹಿಸಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಲು ಸತತವಾಗಿ 15 ದಿವಸಗಳಿಂದ ಈ ಕಾರ್ಯಕ್ರಮ ನಡೆಯಲು ಎಲ್ಲ ಬಂಧು ಭಗಿನಿಯರಿಗೆ, ಬಾಂಧವರಿಗೆ ಎಲ್ಲರಿಗೂ ತಿಳಿಸಲಾಗಿದೆ. ಅದೇ ರೀತಿ ಈ ಪತ್ರಿಕಾ ಮಾಧ್ಯಮದವರ ಒಂದು ಪಾತ್ರ ಬಹಳ ಮುಖ್ಯ. ಯಾಕಂದರೆ ಇವತ್ತು ಜಗತ್ತಿಗೆ ಪ್ರಾಮಾಣಿಕರು ಯಾರು ಅನ್ನೋದು ತೋರಿಸಿದಂಥ ಕೆಲಸ ಪತ್ರಿಕಾ ಮಾಧ್ಯಮದವರು ಸತತವಾಗಿ ಸುಮಾರು ಈಗ ಒಂದು 15-20 ವರ್ಷಗಳಿಂದ ತಾವೆಲ್ಲ ತೋರಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಅದು ಗೊತ್ತಿದ್ದಂಥ ವಿಷಯ. ಈ ಹಿಂದೂ ಸಂಘ, ಹಿಂದೂ ಸಮಾವೇಶದ ಸಂಘ ಏನಿದೆ, ಇದರ ಒಂದು ಶಕ್ತಿ ಏನು, ಇದರ ಆಚಾರ ವಿಚಾರ ಏನು ಅಂತಕ್ಕಂಥದ್ದು ತೋರಿಸ್ಕೊಟ್ಟವರು ಪತ್ರಿಕಾ ಮಾಧ್ಯಮದವರು, ಬೇರೆ ಯಾರೂ ಅಲ್ಲ. ಈ ಸಂಘ ಪ್ರಾಮಾಣಿಕರಾಗಿ ಯಾರಿರ್ತಾರೋ ಅವ್ರ ಹಿಂದೆ ಈ ಸಂಘ ಯಾವಾಗಲೂ ಅವ್ರ ಬೆನ್ನಿಗಿರ್ತೈತಿ ಅಂತಕ್ಕಂಥ ಹೇಳ್ತಾ, ನಾಳೆ ನಡೆಯಲಿರುವ ಈ ಹಿಂದೂ ಸಮಾವೇಶ ಸಭೆಗೆ ಇಲ್ಲಿವರೆಗೂ ನಮ್ಮ ಉಪಾಧ್ಯಕ್ಷರೆಲ್ಲ ತಿಳಿಸಿದ್ದಾರೆ. ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲು ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸಲು ನನ್ನ ವಿನಂತಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಸಮಾಜವನ್ನು ಒಂದುಗೂಡಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ. ನಾವೆಲ್ಲರೂ ಮೊದಲು ಹಿಂದೂಗಳೇ ಎಂಬ ಸಮಾನತೆ ಸಂದೇಶ ಸಾರುತ್ತದೆ. ರಾಷ್ಟ್ರಭಕ್ತಿ ಮತ್ತು ಸಂಸ್ಕಾರ ಯುವಜನತೆಯಲ್ಲಿ ದ್ವೇಷ ಭಾವನೆಯನ್ನು ಜಾಗೃತಗೊಳಿಸುವ ಮತ್ತು ಭಾರತೀಯ ಮೂಲ ಮೌಲ್ಯಗಳ ಮನೆಗೆ ತಲುಪಿಸುವುದು ಇದರ ಉದ್ದೇಶ. ಸಾಂಸ್ಕೃತಿಕ ರಕ್ಷಣೆ ಮತ್ತು ಪರಿಸರ, ದೇವಸ್ಥಾನಗಳು ಮತ್ತು ಆಚರಣೆಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡುವ ಸಂಕಲ್ಪನೆ ಇದಾಗಿದೆ. ಜಾಗತಿಕ ಮಟ್ಟದಲ್ಲಿ ವಿಶ್ವ ಶಾಂತಿ ಮತ್ತು ವಸುದೈವ ಕುಟುಂಬಕ್ಕೆ ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯನ್ನು ಜಗತ್ತಿಗೆ ಸಾರುವ ಉದ್ದೇಶ ನಮ್ಮದಾಗಿದೆ. ಸನಾತನ ಧರ್ಮದ ಪ್ರಚಾರ ಜಗತ್ತಿನ ಅತ್ಯಂತ ಹಳೆಯ ಮತ್ತು ವೈಜ್ಞಾನಿಕವಾದ ಜೀವನ ಪದ್ಧತಿಯ ಹಿಂದೂ ಧರ್ಮದ ಮಹತ್ವವನ್ನು
ಜಾಗತಿಕವಾಗಿ ಮನ್ನಣೆ ಪಡೆಯುವಂತೆ ಮಾಡುವುದು ಶ್ರಮಿಸೋಣ ಮತ್ತು ಮಾನವೀಯತೆ ಎಲ್ಲ ಜೀವರಾಶಿಗಳು ಒಳ್ಳೆಯದಾಗಲಿ ಎಂದು ಬಯಸುವ ಏಕೈಕ ಸಂಸ್ಕೃತಿಯನ್ನು ವಿಶ್ವದೇವರು ಹೆಮ್ಮೆಯ ಪ್ರಸ್ತುತಿಸುವುದು. ಪತ್ರಿಕಾ ಹೇಳಿಕೆಯ ಮುಕ್ತಾಯ. ಸಂಘಟಿತ ಹಿಂದೂ ಶಕ್ತಿ